ಟಿ.ಸಿ. ವಸಂತರಾಜೆ ಅರಸ್ ಶಿಕ್ಷಣ ಲೋಕದ ಧ್ರುವತಾರೆ. ಎಸ್ಎಂಎಸ್ ವಿದ್ಯಾಸಂಸ್ಥೆ ಎಂಬ ಜ್ಞಾನ ದೇಗುಲದ ಉಗಮಕ್ಕೆ ಪ್ರೇರಕ ಶಕ್ತಿ. ನಮ್ಮ ಸಂಸ್ಥೆಯ ಪ್ರತಿ ಯಶಸ್ಸಿನ ಹೆಜ್ಜೆಗಳಿಗೆ ಸ್ಫೂರ್ತಿಯಾಗಿ ನಿಂತ ನಮ್ಮ ಶಕ್ತಿಯ ಕೇಂದ್ರ. ವಿದ್ಯಾಧ್ಯಾನವೆಂಬ ಮಹಾಪುಣ್ಯ ಕಾರ್ಯದಲ್ಲಿ ನಮ್ಮನ್ನ ಯಶಸ್ವಿಯಾಗಿ ಮುನ್ನಡೆಸಿದ ಧೀಮಂತ ನಾಯಕ. ಎಂದೆಂದಿಗೂ ನಮ್ಮ ಜೊತೆಗಿದ್ದು ನಮ್ಮನ್ನ ಹರಸುವ ನಿತ್ಯ ಚೇತನ ನಮ್ಮ ಪ್ರೀತಿಯ ಟಿ.ಸಿ. ವಸಂತರಾಜೆ ಅರಸ್ರವರು. ಇವರು ವಿದ್ಯಾರ್ಥಿಗಳ ಪಾಲಿಗೆ ನೆಚ್ಚಿನ ಪ್ರಿನ್ಸಿಪಾಲರು, ಸಹೋದ್ಯೋಗಿಗಳು ಮತ್ತು ಮಿತ್ರರ ಪಾಲಿಗೆ ಪ್ರೀತಿಯ ಟಿ.ಸಿ.ವಿ. ಮಾತು ಕೃತಿ ಎರಡನ್ನ ಒಂದಾಗಿಸಿ ಬಾಳಿದ ಆದರ್ಶ ಪುರುಷ. ಅದೆಷ್ಟೋ ದೀನ ದುರ್ಬಲ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನ ಚಾಚಿ ಉದ್ಯೋಗಗಳ ಹಾದಿ ತೋರಿಸಿದ ನಿಸ್ವಾರ್ಥ ಮಾರ್ಗದರ್ಶಕ. ತಾನು ಗಳಿಸಿದ ಜ್ಞಾನ ಭಂಡಾರ ಹಾಗೂ ಅನುಭವಗಳ ಅಮೃತವನ್ನ ತಮ್ಮ ಶಿಷ್ಯ ಕೋಟಿಗೆ ನಿರಂತರವಾಗಿ ಹಂಚಿದ ಮಹಾಗುರು. ಶ್ರೀಯುತರು ದೇವರಾಜ್ ಅರಸ್ರವರ ಹುಟ್ಟೂರಿನ ಬೆಟ್ಟದ ತುಂಗದಲ್ಲಿ 10 ಜೂನ್ 1936ರಲ್ಲಿ ಶ್ರೀಮತಿ ಚಿಕ್ಕಮಣ್ಣಿ ಹಾಗೂ ಶ್ರೀ ಚೆನ್ನರಾಜೆ ಅರಸ್ರವರ ಸುಪುತ್ರರಾಗಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಿನಲ್ಲಿ, ಪ್ರೌಢ ಶಿಕ್ಷಣವನ್ನ ಬೆಟ್ಟದಪುರದಲ್ಲಿ ಪಡೆದು ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಇಂಟರ್ನ ಪಡೆದರು. ನಂತರ ಮಹಾರಾಜ ಕಾಲೇಜಿನಲ್ಲಿ BA ಪದವಿ ಪಡೆದು 1964ರಲ್ಲಿ ಬೆಟ್ಟದಪುರದ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು. ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ತಮ್ಮ ನೆಚ್ಚಿನ ವಿಷಯ ಭೂಗೋಳ ಶಾಸ್ತ್ರದಲ್ಲಿ ವ್ಯಾಸಂಗ ಮಾಡಿ MA ಪದವಿ ಪಡೆದು ಉಪನ್ಯಾಸಕ ಹುದ್ದೆಗೆ ಬಡ್ತಿ ಪಡೆದರು. ಕರ್ನಾಟಕ ಲೋಕಸೇವಾ ಆಯೋಗವು ಶ್ರೀಯುತರನ್ನ ಹುಣಸೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಆಯ್ಕೆ ಮಾಡಿತ್ತು. ಅಲ್ಲಿ ಹಲವು ಅತ್ಯುಪಯುಕ್ತ ವೃತ್ತಿಪರ ಕೋರ್ಸ್ಗಳನ್ನು ಪ್ರಾರಂಭಿಸಿ ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನೋಪಾಯಕ್ಕೆ ಕಾರಣರಾದರು. ನಂತರ 1980ರ ದಶಕದಲ್ಲಿ ಪಿರಿಯಾಪಟ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವರ್ಗಾವಣೆಗೊಂಡು ಅಲ್ಲಿಯೂ ವೃತ್ತಿಪರ ಕೋರ್ಸ್ಗಳನ್ನು ಪ್ರಾರಂಭಿಸಿದರು. ಕಾಲೇಜು ವಿಶಾಲವಾದ ಜಮೀನು ಹಾಗೂ ನೂತನ ಕಟ್ಟಡಗಳನ್ನು ಹೊಂದುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಕಾಲೇಜಿನ ಆವರಣದಲ್ಲಿ ಒಂದು ಸಸ್ಯ ಕಾಶಿಯನ್ನೇ ಸೃಷ್ಟಿಸಿದರು. ಹೀಗೆ ಶ್ರೀಯುತರು ನಡೆಸಿದ ಶಿಕ್ಷಣ ಕ್ರಾಂತಿಯೇ ಇಂದಿಗೂ ಸಹ ತಾಲೂಕಿನ ಜನಮನದಲ್ಲಿ ಇವರನ್ನ ಪ್ರಿನ್ಸಿಪಾಲರಾಗಿ ಅಚ್ಚಳಿಯದೆ ಉಳಿಸಿದ. ಸಿಡಿಲು ಮಲ್ಲಿಕಾರ್ಜುನನ ಕ್ಷೇತ್ರ ಬೆಟ್ಟದಪುರದಲ್ಲಿ ವಿದ್ಯಾಸಂಸ್ಥೆಯೊಂದನ್ನ ಕಟ್ಟಬೇಕೆಂಬ ತುಡಿತದಲ್ಲಿದ್ದ BV ಮಂಜುನಾಥ್ ಹಾಗೂ AV ಛಾಯಾ ದಂಪತಿಗಳಿಗೆ ಪ್ರೇರಕ ಶಕ್ತಿಯಾಗಿ ನಿಂತು 1984ರಲ್ಲಿ SMS ವಿದ್ಯಾಸಂಸ್ಥೆ ಎಂಬ ಜ್ಞಾನ ಜ್ಯೋತಿಗೆ ಮುನ್ನಡೆ ಬರೆದರು. ಅಂದು ಶ್ರೀಯುತರು ಬೆಳಗಿದ ಜ್ಞಾನ ಜ್ಯೋತಿಯೇ ಇಂದು ತನ್ನ ಪ್ರಜ್ವಲತೆಯನ್ನ ಸಾಧ್ಯವಾದಷ್ಟು ವಿಸ್ತರಿಸಿಕೊಂಡಿದೆ. 1990ರಿಂದ 1992ರವರೆಗೆ ಬೆಂಗಳೂರಿನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ ಹಾಗೂ ಶಾಲಾ ಶಿಕ್ಷಕರೊಬ್ಬರು PU ಇಲಾಖೆಯಲ್ಲಿ ತಲುಪಬಹುದಾದ ಅತ್ಯುನ್ನತ ಹುದ್ದೆಯಾದ ಜಂಟಿ ನಿರ್ದೇಶಕ ಹುದ್ದೆಯನ್ನು ಅಲಂಕರಿಸಿ ತಮ್ಮದೇ ಛಾಪು ಮೂಡಿಸಿ ಅಪರೂಪದ ವ್ಯಕ್ತಿ ಎನಿಸಿದರು. ನಿವೃತ್ತಿಯ ನಂತರ ನಗರದ ಐಷಾರಾಮಕ್ಕೆ ಮಾರು ಹೋಗದೆ ತಮ್ಮ ಹಿಂದಿನ ತಲೆಮಾರುಗಳ ಕೃಷಿ ಪರಂಪರೆಯನ್ನ ಶ್ರದ್ಧೆಯಿಂದ ಮುಂದುವರಿಸಿ ಆಧುನಿಕ ಕೃಷಿ ಪದ್ಧತಿಗಳ ಮೂಲಕ ಕೃಷಿ ಕ್ರಾಂತಿಯನ್ನ ನಡೆಸಿ ಜಿಲ್ಲೆಯಲ್ಲೇ ಉತ್ತಮ ಕೃಷಿಕ ಎನಿಸಿದರು. ಈ ಮೂಲಕ ತಮ್ಮ ವಿಶ್ರಾಂತ ಜೀವನವನ್ನ ಭೂತಾಯಿಯ ಸೇವೆಗೆ ಮೀಸಲಾಗಿರಿಸಿ ತಮ್ಮ ಅಂತಿಮ ದಿನಗಳವರೆಗೆ ಮಣ್ಣಿನ ಮಗನಾಗಿ ಸಾರ್ಥಕ ಜೀವನ ನಡೆಸಿದರು. 2019 ಡಿಸೆಂಬರ್ 22ರಂದು ಬೆಟ್ಟದಪುರದ ಕನ್ನಡ ಮಠದ ಆವರಣದಲ್ಲಿ ನಡೆದ ಪಿರಿಯಾಪಟ್ನ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡ ನುಡಿ ಜಾತ್ರೆಯನ್ನ ಯಶಸ್ವಿಗೊಳಿಸಿದರು. ಇದು ನಾವು ನಮ್ಮ ಮಣ್ಣಿನ ಧೀಮಂತ ವ್ಯಕ್ತಿಗೆ ಸಲ್ಲಿಸಿದ ಅತ್ಯುನ್ನತ ಗೌರವವಲ್ಲದೆ ಅವರ ಜನಾನುರಾಗಿ ನಡವಳಿಕೆಗೆ ಸಂದ ಶ್ಲಾಘನೀಯಾಗಿದೆ. ಇಳಿ ವಯಸ್ಸಿನಲ್ಲೂ ಯುವಕರನ್ನ ನಾಚಿಸುವ ಕ್ರಿಯಾಶೀಲತೆ,
ದೇಹಿ ಎಂದವರನ್ನ ಕೈತುಂಬಿಸುವ ಸದಾ ಉಪಕಾರ ಮನೋಭಾವ ಹೊಂದಿದ್ದ, ಅನಾರೋಗ್ಯದ ನೋವಿನಲ್ಲಿಯೂ ಭತ್ತದ ಜೀವನೋತ್ಸಾಹ ಸರ್ವರೂ ಸರ್ವಕಾಲಕ್ಕೂ ಪಾಲಿಸುವಂತಹ ನೈಜ ನಾಯಕ. ಇಂದು ಟಿ.ಸಿ. ವಸಂತರಾಜ್ ಅರಸ್ ಎಂಬ ಸ್ಫೂರ್ತಿಯ ಚೇತನ ಭೌತಿಕವಾಗಿ ನಮ್ಮೊಂದಿಗಿಲ್ಲದ ಮೊದಲ ಶಾಲಾ ವಾರ್ಷಿಕೋತ್ಸವ. ಆದರೆ ಇವರು ಎಂದೆಂದಿಗೂ ನಮ್ಮ ಜೊತೆಗಿರುವ ನಿತ್ಯ ಜೀವಂತ ಪ್ರೇರಕ ಶಕ್ತಿಯಾಗಿರುವ ನಮ್ಮ ಎಸ್ಎಂಎಸ್ ವಿದ್ಯಾಸಂಸ್ಥೆಯ ಅತಿ ಮಾನುಷ ಶಕ್ತಿ. ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬದ್ಧರಾಗಿರುವ ಮತ್ತು ಜೀವನ ಮುಡುಪಾಗಿಸಿರುವ ಉತ್ತಮ ಬೋಧಕ, ದಕ್ಷ ಆಡಳಿತಗಾರ ಎನಿಸಿಕೊಂಡ ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ನಿರ್ದೇಶಕ, ವೃತ್ತಿ ನಿರ್ವಹಿಸಿ ವಿಶ್ರಾಂತರಾಗಿದ್ದರು. ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಷ್ಟ್ರ ಮಟ್ಟದ ಜವಾಬ್ದಾರಿ ನಿರ್ವಹಿಸುತ್ತಿರುವ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಸೂಕ್ತ ವ್ಯಕ್ತಿ ಎನಿಸಿದ ಶ್ರೀ ಬಿ.ಕೆ. ಬಸವರಾಜ್ರವರು ಶಿಕ್ಷಣ ಲೋಕದ ಸೂಪರ್ ಶಕ್ತಿಯಾದ ಟಿ.ಸಿ. ವಸಂತರಾಜ್ ಅರಸ್ರವರ ಭಾವಚಿತ್ರವನ್ನ ಅನಾವರಣಗೊಳಿಸಿ ದಿಗ್ಗಜರಿಗೆ ನಮಿಸಿ ಕಿರಿಯರಿಗೆ ಆಶೀರ್ವದಿಸಿ ಹಾರೈಸಿದ್ದಾರೆ. ಇಂದು ನಮ್ಮೆಲ್ಲರ ಸಮ್ಮುಖದಲ್ಲಿ ನಡೆದ ಭಾವಚಿತ್ರ ಅನಾವರಣ ಸ್ವರ್ಗ ಲೋಕದಿಂದ ದಿವಂಗತರು ನಮ್ಮೆಲ್ಲರನ್ನ ಹರಸಿದ ಸಂಕೇತ ಎಂದು ಭಾವಿಸೋಣ.